ತೋಟದಲ್ಲಿ ನೀರು ಬಂತಂತ ಅದನ್ನ ನೋಡಕ್ಕಂತ ಅವ್ರು ಹೋದ್ರಲ್ಲಿ. ಅವರು ಅಷ್ಟೇ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿದ್ರು. ತಾತ ಅಫ್ಕೋರ್ಸ್ ಕನ್ನಡಿಗರ ಕಣ್ಮಣಿ ರಸಿಕರ ರಾಜ. ಈ ತಾರೀಕು ಜುಲೈ 2000 ಇದು ಹೇಳಿದ್ರೆ ನೆನಪಾಗುವುದು ಎಲ್ಲ ಕನ್ನಡಿಗರಿಗೆ ಒಂದೇ ದಿನ. ಆ ದಿನ ಯಾವತ್ತೂ ಮರೆಯುವುದಿಲ್ಲ. ನಿಮಗೆ ಫ್ಯಾಮಿಲಿ ಮೆಂಬರ್ಸ್, ನೀವು ಪರಿವಾರದವರು, ಕುಟುಂಬದವರು, ಈ ಕಿಡ್ನಾಪಿಂಗ್ ಬಗ್ಗೆ ಹೇಗೆ ನೀವು ಇದನ್ನ ಎದುರಿಸಿದ್ರ? ಇದು ಒಂದು ಶಾಕಿಂಗ್ ನ್ಯೂಸೇ ನಮ್ಗೆ. ಅವ್ರೇನ್ ಜಸ್ಟ್ ಅವ್ರದ್ದು ತೋಟ ಅಲ್ಲಿ ಅವ್ರ ಲ್ಯಾಂಡ್ ನೀರ್ ಬಂತು ಅಂತ, ತೋಟದಲ್ಲಿ ನೀರ್ ಬಂತಂತ ಅದನ್ನ ನೋಡಕ್ಕಂತ ಅವ್ರು ಹೋದ್ರಲ್ಲಿ. ಈ ತರ ಒಂದು ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಅವರು ಅಷ್ಟೇ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿದ್ರು. ಇವನ್ ನಮ್ ಡ್ಯಾಡಿ ಕೂಡ ಅವ್ರ ಜೊತೆ ಈ ವಾಸ್ ಆಲ್ಸೋ ಟೇಕನ್ ಅಲಾಂಗ್. ನಮ್ ಡ್ಯಾಡಿ, ನಮ್ ತಾತ, ಡ್ಯಾಡಿ, ಇನ್ನೊಂದಿಬ್ರು ನಾಗಪ್ಪ, ನಾಗೇಶ್ವರ್ ಅಂತ. ಸೊ ಅವ್ರು ಅಷ್ಟು ಜನ ಅಲ್ಲಿ ಹೋಗಿದ್ದು ಎಕ್ಸ್ಪೀರಿಯನ್ಸೇ ಒಂಥರ. ಎವ್ರಿ ಡೇ ಅವ್ರದಲ್ಲಿ ವಾಕಿಂಗ್ ಎಲ್ಲ. ಮೈ ಡ್ಯಾಡ್, ನಮ್ ಡ್ಯಾಡಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರ ಅದನ್ನ, ಅಲ್ಲಿ ಹೆಂಗಿತ್ತಂತ ಅನುಭವಿಸೋರ್ಗೆ ಗೊತ್ತು. ಹೌದು, ನಿಜ. ಸೊ ಅವಾಗ ಏನಾಯ್ತು, ಹಿಂಗೆ ಸಡನ್ ಆಗಿ ಅವತ್ತು ಸಂಡೇ ನೈಟ್ ಆಗಿರೋದು. ಸೊ ಜೋರ್ ಮಳೆ ನಮ್ಗೆ ಅಲ್ಲಿ ಮನೆಯಲ್ಲಿ. ರಾತ್ರಿ ಎಲ್ಲ ನಾವ್ ಆಕ್ಚುಲಿ ಯಾರು ಮಲ್ಕೊಂಡಿಲ್ಲ. ಮಳೆ ಕರೆಂಟ್ ಹೋಗೋದು ಬರೋದು ಆಗ್ತಾ ಇತ್ತು. ನಾವು ಯಾರು ಮಲ್ಕೊಂಡೇ ಇಲ್ಲ. ಹಿಂಗೆ ಮಾತಾಡ್ಕೊಂತ ಟಿವಿ ನೋಡ್ಕೊಂಡ್ ಸಮ್ ಟಿವಿ ಎಲ್ಲ ಮಾತಾಡ್ಕೊಂತ ಅಲ್ಲೇ ಕೂತಿದೀವಿ ಎಲ್ಲ. ಅದ್ರಲ್ಲಿ ನಮ್ಮ ಅಜ್ಜಿ ಎಲ್ಲ ಹೋಗಿ ಬಂದ್ ಸಡನ್ಲಿ ಅಲ್ಲಿಂದ ಬಂದ್ರು. ಅವ್ರು ಏನಕ್ಕೆ ಇಷ್ಟೊತ್ತಿಗೆ ಬಂದಿದ್ದಾರೆ, 2 ಗಂಟೆ 3 ಗಂಟೆ ರಾತ್ರಿಗೆ ಬಂದಿದಾರಲ್ಲ ಅಂತ. ಅವಾಗ ಗೊತ್ತಾಯ್ತು. ಇಟ್ ವಾಸ್ ಆಬ್ವಿಯಸ್, ಎಲ್ರಿಗೂ ಒಂದು ದೊಡ್ಡ ಶಾಕ್. ಬಟ್ ಇಡೀ ಕರ್ನಾಟಕ ಸ್ಟುಡ್ ಬೈ ಅಸ್ ಅವಾಗ. ಸೊ ನಮ್ಮೊಬ್ರಿಗೆ ಇರ್ಲಿಲ್ಲ ಅದು ದುಃಖ. ಇಡೀ ಲೈಕ್ ಅವ್ರ ಫ್ಯಾನ್ಸ್ ಆಗ್ಲಿ, ಇಡೀ ಕರ್ನಾಟಕ ಅದನ್ನ ಅನುಭವಿಸಿದ್ರು. ಆಮೇಲೆ ನಮ್ಮ ಅಜ್ಜಿ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿ ಅದನ್ನ ಹೆಂಗಾರ ಮಾಡಿ ಅವ್ರನ್ನ ಹೊರಗೆ ತರಬೇಕು ಅನ್ನೋದೊಂದು ಇದಿತ್ತು. ಸೊ ವಿತ್ ಹೆಲ್ಪ್ ಆಫ್ SM ಕೃಷ್ಣ ಅವರೆಲ್ಲ. ಸೊ ದಿಸ್ ಹ್ಯಾಪೆಂಡ್ ಆ್ಯಂಡ್ ಫಾರ್ ಗುಡ್ ಅವ್ರು ಹೊರಗೆ ಬಂದರು ಅಲ್ಲಿಂದ. ಸೊ ಅದೊಂದು ಇಟ್ ವಾಸ್ ಅ ವೆರಿ ಬ್ಯಾಡ್ ಸಿಚುವೇಶನ್ ಅವಾಗ. 108 days ಕಾಡಲ್ಲಿರೋದಂದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ನಿಜ.